ಡಿಕೆಶಿ ಎದುರಿಸುವಲ್ಲಿ ವಿಫಲರಾದ ರಾಜ್ಯ ಬಿಜೆಪಿ ನಾಯಕರು ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳು ಈಗ ಶುರುವಾಗಿದ್ದಾವೆ. ಯಾಕೆ, ಏನು, ಯಾತಕ್ಕೋಸ್ಕರ ಈ ರೀತಿಯ ಒಂದು ಪ್ರಶ್ನೆ ಹುಟ್ಕೊಳ್ತು? ಡಿಕೆಶಿ ಸಿಎಂ ಆದ ಒಂದು ತಿಂಗಳಲ್ಲೇ ಬಿಜೆಪಿಗೆ ಹಲವು ಹಿನ್ನಡೆ ಆಗಿರತಕ್ಕಂಥದ್ದು. ಕೇಂದ್ರದಲ್ಲಿ ಬಿಜೆಪಿ ಸ್ಟ್ರಾಂಗ್, ಹಾಗೆ ರಾಜ್ಯದಲ್ಲಿ ಬಿಜೆಪಿ ವೀಕ್ ಆಗಿದೆಯಾ? ಡಿಕೆಶಿ ಸ್ಟ್ರಾಟಜಿ ಅರ್ಥ ಮಾಡಿಕೊಳ್ಳುವಲ್ಲಿ ಬಿಜೆಪಿ ವಿಫಲ ಆಗಿದೆಯಾ? ಕಳೆದ ಒಂದು ತಿಂಗಳಲ್ಲಿ ಬಿಜೆಪಿಗೆ ಆದಂಥ ಹಿನ್ನಡೆಗಳು ಯಾವ ವಿಚಾರದ ಬಗ್ಗೆ? ರಾಜ್ಯ ರಾಜಕಾರಣದಲ್ಲಿ ಹೊಸ ಚರ್ಚೆ ಈಗ ಶುರುವಾಗ್ತಾ ಇದೆ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಧಿಕಾರಕ್ಕೆ ಬಂದು ಕೇವಲ ಒಂದು ತಿಂಗಳಲ್ಲೇ ರಾಜ್ಯ ಬಿಜೆಪಿ ಹಲವು ರಾಜಕೀಯ ಸವಾಲುಗಳನ್ನು ಎದುರಿಸ್ತಾ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆಗಳು ಕೇಳಬರ್ತಾ ಇದೆ. ಕೇಂದ್ರದಲ್ಲಿ ಬಲಿಷ್ಠ ಆಗಿರತಕ್ಕಂಥ ಬಿಜೆಪಿ ರಾಜ್ಯದಲ್ಲಿ ಮಾತ್ರ ಪರಿಣಾಮಕಾರಿ ಪ್ರತಿಪಕ್ಷವಾಗಿ ಕಾರ್ಯನಿರ್ವಹಿಸುವಲ್ಲಿ ಹಿಂದೆ ಬಿದ್ದಿದೆಯಾ ಅನ್ನುವಂಥ ಒಂದು ಚರ್ಚೆ ಈಗ ರಾಜಕೀಯ ವಲಯದಲ್ಲಿ ನಡೀತಾ ಇದೆ. ಇತ್ತೀಚಿನ ಬೆಳವಣಿಗೆಗಳನ್ನು ನಾವು ಗಮನಿಸಿದರೆ ಪಕ್ಷದೊಳಗಿನ ಗುಂಪುಗಾರಿಕೆ ಆಗಿರಬಹುದು, ಬಹಿರಂಗ ಭಿನ್ನಾಭಿಪ್ರಾಯಗಳಾಗಿರಬಹುದು, ನಾಯಕತ್ವ ಬದಲಾವಣೆ ಕುರಿತಂಥ ಊಹಾಪೋಹಗಳಾಗಿರಬಹುದು, ಹಾಗೂ ಸಮನ್ವಯ ಕೊರತೆ ಬಿಜೆಪಿಗೆ ಹಿನ್ನಡೆ ಆಗಿರಬಹುದು ಅನ್ನುವಂಥ ಒಂದಿಷ್ಟು ವಿಶ್ಲೇಷಣೆಗಳು ಕೇಳಬರ್ತಾ ಇದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ನಡೆದಿರತಕ್ಕಂಥದ್ದು ಬಿಜೆಪಿಗೆ ದೊಡ್ಡ ಹಿನ್ನಡೆಯಾಗಿ ಪರಿಣಮಿಸಿತು. ಶಾಸಕರನ್ನ ಒಗ್ಗೂಡಿಸಿಕೊಂಡು ಹೋಗುವಲ್ಲಿ ರಾಜ್ಯ ನಾಯಕತ್ವ ವಿಫಲ ಆಯ್ತಾ ಅನ್ನುವಂಥ ಒಂದಿಷ್ಟು ಪ್ರಶ್ನೆಯೂ ಕೂಡ ಈಗ ಶುರುವಾಗಿದೆ. ಬಿಡದಿ ಟೌನ್ಶಿಪ್ ಹೋರಾಟದಲ್ಲಿಯೂ ಕೂಡ ಬಿಜೆಪಿ ನಿರೀಕ್ಷಿತ ರೀತಿಯಲ್ಲಿ ಮುನ್ನಡೆಯನ್ನ ಸಾಧಿಸಲಿಲ್ಲ ಅನ್ನುವಂಥ ಒಂದು ಟೀಕೆ ಕೂಡ ಕೇಳಬರ್ತಾ ಇದೆ. ಈ ವಿಚಾರದಲ್ಲಿ ಜೆಡಿಎಸ್ ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೆಚ್ಚು ಸಕ್ರಿಯವಾಗಿ ಕಾಣಿಸ್ಕೊಂಡ್ರೆ ಬಿಜೆಪಿ ಹೋರಾಟ ಘೋಷಣೆಗೆ ಮಾತ್ರ ಸೀಮಿತವಾಯಿತು ಅನ್ನುವಂಥ ಒಂದಿಷ್ಟು ವಿಚಾರಗಳು ಕೂಡ ಈಗ ರಾಜ್ಯ ರಾಜಕೀಯದಲ್ಲಿ ಹರಿದಾಡ್ತಾ ಇದೆ. ಕಸದ ಟೆಂಡರ್ ಪ್ರಕರಣದಲ್ಲೂ ಕೂಡ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಆರೋಪಗಳನ್ನು ಮಾಡಿದ್ರು. ಆದರೆ ಆ ಒಂದು ವಿಚಾರವನ್ನು ರಾಜಕೀಯವಾಗಿ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗುವಲ್ಲಿ ಬಿಜೆಪಿ ಯಶಸ್ವಿ ಆಗಲಿಲ್ಲ ಅನ್ನುವಂಥ ಒಂದು ಅಭಿಪ್ರಾಯ ಕೂಡ ವ್ಯಕ್ತ ಆಗಿದೆ. ಅದೇ ರೀತಿ SIR ವಿಚಾರಕ್ಕೆ ಸಂಬಂಧಪಟ್ಟ ಹಾಗಲೂ ಕೂಡ ಪ್ರಕ್ರಿಯೆಯ ಲೋಪಗಳ ಕುರಿತು ಮೊದಲಿಗೆ ಧ್ವನಿ ಎತ್ತಿದ್ದು ಜೆಡಿಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ. ನಂತರ ಬಿಜೆಪಿ ನಾಯಕರು ಅದಕ್ಕೆ ಸಕ್ರಿಯರಾದರು. ಆದರೂ ಕೂಡ ಆರಂಭಿಕ ರಾಜಕೀಯ ಮುನ್ನಡೆ ಕಳ್ಕೊಂಡ್ರು ಅನ್ನುವಂಥ ಒಂದು ವಿಚಾರಗಳು ಹರಿದಾಡ್ತಾ ಇದೆ. ಇದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಹಾಗೂ ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟಂಥ ಭ್ರಷ್ಟಾಚಾರದ ಆರೋಪಗಳನ್ನು ಪರಿಣಾಮಕಾರಿಯಾಗಿ ರಾಜಕೀಯ ಅಸ್ತ್ರವನ್ನಾಗಿ ಬಳಸಿಕೊಳ್ಳುವಲ್ಲಿ ಕೂಡ ಬಿಜೆಪಿ ನಿರೀಕ್ಷಿತ ಯಶಸ್ಸನ್ನ ಸಾಧಿಸಲಿಲ್ಲ ಅನ್ನುವಂಥ ಒಂದಿಷ್ಟು ಅಭಿಪ್ರಾಯಗಳು ಕೂಡ ಈಗ ವ್ಯಕ್ತ ಆಗ್ತಾ ಇದ್ದಾವೆ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ ಆದರೆ ಇವು ರಾಜಕೀಯ ಬೆಳವಣಿಗೆಗಳ ಆಧಾರದ ಮೇಲಿನ ವಿಶ್ಲೇಷಣೆಗಳು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕಲೀಗ್ ಶಿವಶಂಕರ್ ಜಾಯ್ನ್ ಆಗಿದ್ದಾರೆ. ಶಿವಶಂಕರ್, ಈಗ ಡಿಕೆಶಿ ಸಿಎಂ ಆಗಿ ಒಂದು ತಿಂಗಳು ಕಳೀತು. ಈಗ ನೋಡಿದರೆ ಎಲ್ಲೋ ಒಂದು ಕಡೆ ಬಿಜೆಪಿ ಹಾಗೂ ಜೆಡಿಎಸ್ ಒಂದು ಕಡೆ ಹೋರಾಟ ಮಾಡ್ತಾ ಇದೆ. ಅಂದರೆ ಕುಮಾರಸ್ವಾಮಿ ಅವರು ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ, ಪ್ರತ್ಯಕ್ಷವಾಗಿ ಅಲ್ಲಿ ಇಳಿದು ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಬಿಜೆಪಿ ಬರೀ ಹೇಳೋದ್ರಲ್ಲಿ ಮಾತ್ರ ಸೀಮಿತವಾಗಿದೆ ಅನ್ನುವಂಥ ಒಂದಿಷ್ಟು ವಿಚಾರಗಳು, ಎಲ್ಲೋ ಒಂದು ಕಡೆ ಹಿನ್ನಡೆ ಆಯ್ತಾ ಅನ್ನುವಂಥದ್ದು ಪ್ರಶ್ನೆಗಳು ಹರಿದಾಡ್ತಿದ್ದಾವೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ತಾವು ಅಂತ? ಖಂಡಿತ ಪ್ರಮೋದ್, ಪ್ರತಿಪಕ್ಷವಾಗಿರ್ತಕ್ಕಂಥ ಬಿಜೆಪಿ ರಾಜ್ಯದಲ್ಲಿ ಎಷ್ಟು ಸೌಂಡ್ಫುಲ್ ಆಗಿದೆ, ಎಷ್ಟು ಎಫೆಕ್ಟಿವ್ ಆಗಿದೆ, ಎಷ್ಟು ಸ್ಟ್ರಾಂಗ್ ಆಗಿದೆ, ಇದನ್ನು ನಾವು ನೋಡಬೇಕು ಅಂದರೆ ಸರ್ಕಾರದ ಒಂದಷ್ಟು ನಡೆನುಡಿಗಳಾಗಿರ್ಬೋದು, ಅಥವಾ ಸರ್ಕಾರ ತೆಗೆದುಕೊಳ್ಳುವಂಥ ನಿರ್ಧಾರಗಳು, ಅಥವಾ
ಆ ಸಂದರ್ಭಗಳು ಬಂದಂಥ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಬಂದಂಥ ಸಂದರ್ಭಗಳನ್ನು ಯಾವ ರೀತಿಗೆ ಪ್ರತಿಪಕ್ಷ ಬಳಸ್ಕೊಳ್ಳುತ್ತೆ ಅನ್ನುವಂಥದ್ದು ನೋಡಿದಂಥ ಸಂದರ್ಭದಲ್ಲಿ ನಮಗೆ ಪ್ರತಿಪಕ್ಷ ಎಷ್ಟು ಸ್ಟ್ರಾಂಗ್ ಆಗಿದೆ, ಎಷ್ಟು ಎಫೆಕ್ಟಿವ್ ಆಗಿದೆ ಅನ್ನೋದನ್ನು ನಾವು ಅನಲೈಸ್ ಮಾಡಲಿಕ್ಕೆ ಅಥವಾ ಗ್ರಾಸ್ಪ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ನೋಡಿ, ಈಗ ರಾಜ್ಯ ಬಿಜೆಪಿಲಿ ಆಗ್ತಾ ಇರತಕ್ಕಂಥ ಬೆಳವಣಿಗೆಗಳಿದಾವಲ್ಲ, ಇದು ಎಲ್ಲ ಒಂದು ಕಡೆ ಬಿಜೆಪಿಯ ಸೂತ್ರ ಯಾರ ಕೈನಲ್ಲಿದೆ ಅಂತ ನಿಜಕ್ಕೂ ಎಲ್ಲ ಬಿಜೆಪಿ ನಾಯಕರನ್ನ ಒಂದು ಆಂಗಲ್ ಅಲ್ಲಿ ಅಥವಾ ಒಂದು ಇದರಲ್ಲಿ ಇಟ್ಕೊಂಡು ಅವರನ್ನ ನಿಭಾಯಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಯಾರು ನಿರ್ವಹಿಸ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ. ರಾಜ್ಯ ಬಿಜೆಪಿಗೆ ಮೇಲಿಂದ ಮೇಲೆ ಹಿನ್ನಡೆ ಆಗ್ತಾನೆ ಇದೆ. ಬರೀ ಅದು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ ಬಳಿಕವೇ ಆಗ್ತಾ ಇರ್ತಕ್ಕಂತಹ ವಿಚಾರ ಅಲ್ಲ. ಕಳೆದ ನಾವು 2023 ಚುನಾವಣೆ ಬಂದ ಬಳಿಕ, ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಬಳಿಕ ನಡೀತಾ ಇರ್ತಕ್ಕಂತಹ ಬೆಳವಣಿಗೆಗಳನ್ನ ಗಮನಿಸ್ತಾ ಹೋದ್ರೆ ನೋಡಿ, ಬೈ ಎಲೆಕ್ಷನ್ ಇತ್ತೀಚೆಗೆ ಆದಂತಹ ಬೈ ಎಲೆಕ್ಷನ್ ಅಲ್ಲಿ 2 ಕ್ಷೇತ್ರಗಳನ್ನ ಕಾಂಗ್ರೆಸ್ ಗೆಲ್ಲಿಸಿಕೊಳ್ತು. ಆದ್ರೆ ಆಕ್ಚುಲಿ ಹೇಳಬೇಕು ಅಂದ್ರೆ ರಾಜಕೀಯ ವಿಶ್ಲೇಷಕರು ಅಥವಾ 2 ಕ್ಷೇತ್ರಗಳಲ್ಲಿ ಆದಂತಹ ಒಂದಷ್ಟು ಬೆಳವಣಿಗೆಗಳನ್ನ ಸೂಕ್ಷ್ಮವಾಗಿ ಗಮನಿಸಿದಂತ ಸಂದರ್ಭದಲ್ಲಿ ಬಿಜೆಪಿಯಲ್ಲಿ ಗೆಲ್ಲುವಂತ ಸಾಧ್ಯತೆ ಹೆಚ್ಚಾಗಿತ್ತು. ಆದ್ರೆ ಅಲ್ಲಿ ಕಾಂಗ್ರೆಸ್ ಗೆಲುವನ್ನ ದಾಖಲು ಮಾಡ್ತು. ಅದನ್ನ ನೋಡಿದಂತ ಸಂದರ್ಭದಲ್ಲಿ ಎಂಥವ್ರಿಗೂ ಆದ್ರೂ ಸಹ ಅನ್ಸುತ್ತೆ ಅಲ್ಲಿ ಕಾಂಗ್ರೆಸ್ ಮಾಡಿಕೊಂಡಂತಹ ಒಂದಷ್ಟು ತಪ್ಪುಗಳನ್ನು, ಒಂದಷ್ಟು ಮಿಸ್ಟೇಕ್ಗಳನ್ನು ಬಿಜೆಪಿ ಎಲ್ಲೋ ಒಂದು ಕಡೆ ಎನ್ಕ್ಯಾಶ್ ಮಾಡಿಕೊಳ್ಳೋದ್ರಲ್ಲಿ ವಿಫಲವಾಯ್ತಾ ಅಂತ. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ನಾವು ಕೊಡೋದಾದ್ರೆ ಪ್ರಮೋದ್, ಈ ಹಿಂದೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಈ ಪೇ CM ಮತ್ತು 40% ಕಮಿಷನ್ ಅನ್ನುವ ವಿಚಾರ ಇತ್ತಲ್ಲ, ಇದನ್ನ ಯಾವ ರೀತಿಯಾಗಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಜೋಡಿ ಎತ್ತುಗಳ ಹಾಗೆ ಎನ್ಕ್ಯಾಶ್ ಅನ್ನ ಮಾಡಿಕೊಂಡು ರಸ್ತೆಗಳಲ್ಲಿ ಪೋಸ್ಟರ್ಗಳನ್ನು ಅಂಟಿಸೋದ್ರ ಮೂಲಕ ಸರ್ಕಾರದ ವಿರುದ್ಧವಾಗಿರ್ತಕ್ಕಂಥ ಒಂದು ಅಭಿಪ್ರಾಯವನ್ನ ರೂಪಿಸೋದ್ರಲ್ಲಿ ಸಕ್ಸಸ್ ಆಗಿರ್ತಕ್ಕಂಥದನ್ನ ನಾವು ಗಮನಿಸಿದ್ವಿ. ಆದ್ರೆ ಈಗ ರಾಜ್ಯ ಬಿಜೆಪಿಲಿ ಅದು ಆಗ್ತಾ ಇಲ್ಲ ಅಂತ. ಇನ್ನೊಂದು ಎಕ್ಸಾಂಪಲ್ ನಾವು ಕೊಡೋದಾದ್ರೆ, ಈಗ ಕಳೆದ 3-4 ದಿನಗಳಿಂದ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು SIR ಪ್ರಕ್ರಿಯೆ ಇದೆಯಲ್ಲ, ತಾವು ಸಹ ಗಮನಿಸಿದೀವಿ, ನಾವು ಸಹ ಗಮನಿಸ್ತಾ ಇದೀವಿ, ಮಾಧ್ಯಮಗಳಲ್ಲೂ ಸಹ ಬರ್ತಾ ಇದೆ, ಬಹುತೇಕ ಸಾಮಾಜಿಕ ಜಾಲತಾಣಗಳಲ್ಲೂ ಸಹ ನಾವು ಗಮನಿಸ್ತಾ ಇದ್ದೀವಿ. SIR ಪ್ರಕ್ರಿಯೆ ನಿಜಕ್ಕೂ ಮಾನದಂಡಗಳನ್ನು ಅನುಸರಿಸಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರವೇ ಮಾಡಲಾಗ್ತಾ ಇದೆಯಾ? ಇಲ್ಲ, ಎಲ್ಲೋ ಒಂದು ಕಡೆ ಒಂದಷ್ಟು ಜನರನ್ನ ಗುಡ್ಡೆ ಹಾಕೊಂಡು BLOಗಳು ಇಷ್ಟ ಬಂದಂಗೆ SIR ಮಾಡ್ತಾ ಇದ್ದಾರೆ. ಇದನ್ನ ಪ್ರಶ್ನೆ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಯಾರದ್ದು? ಪ್ರತಿಪಕ್ಷ ಸ್ಥಾನದಲ್ಲಿ ಇರ್ತಕ್ಕಂಥ ಬಿಜೆಪಿಯದ್ದು. ಆದ್ರೆ ನಿಜಕ್ಕೂ ಬಿಜೆಪಿ ಇದನ್ನ ಎಷ್ಟು ಮಟ್ಟಿಗೆ ಎನ್ಕ್ಯಾಶ್ ಮಾಡ್ಕೊಳ್ತಾ ಇದೆ ಅಂತ ನಾವು ಕೇಳ್ತಾ ಹೋದ್ರೆ ಎಲ್ಲೋ ಬಿಜೆಪಿ ನಾಯಕರು ಇದ್ರ ಬಗ್ಗೆ ಮಾತನಾಡ್ತಾ ಇಲ್ಲ, ಸುಮ್ಮನೆ ಒಂದು ರೀತಿಗೆ ಮೌನಕ್ಕೆ ಶರಣಾಗಿರೋ ಹಾಗೆ ಕಾಣಿಸ್ತಾ ಇದೆ. ಇನ್ನು ಸ್ವಲ್ಪ ಹಿಂದಕ್ಕೆ ನಾವು ಹೋಗ್ತಾ ಹೋದ್ರೆ ಮೊನ್ನೆ ನಡೆದಂತಹ ಪರಿಷತ್ ಚುನಾವಣೆ ಅದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಇನ್ನೊಂದು ಬೇಡ ಅಂತ ಅನ್ನಿಸ್ತಾ ಇದೆ ಪ್ರಮೋದ್. ಯಾಕೆ ಅಂದ್ರೆ ಬಿಜೆಪಿಯ ಶಾಸಕರುಗಳು ಅಡ್ಡ ಮತದಾನ ಮಾಡ್ತಾರೆ, ಒಬ್ಬರೋ ಇಬ್ಬರು ಅಲ್ಲ, ಬರೋಬ್ಬರಿ 7 ಜನ, ಮೈತ್ರಿ ಪಕ್ಷದ 11 ಜನ ಅಡ್ಡ ಮತದಾನ ಮಾಡ್ತಾರೆ. ಅಂದ್ರೆ ಇದಕ್ಕಿಂತ ಇನ್ನೊಂದು ಎಕ್ಸಾಂಪಲ್ ನಾವು ಕೊಡಬೇಕಾಗಿಲ್ಲ. ಬಿಜೆಪಿ ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿದೆ ಅನ್ನುವಂಥದ್ದು ರಾಜ್ಯದಲ್ಲಿ. ಮಗದೊಂದು ಕಡೆ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಫ್ಕೋರ್ಸ್ ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು ಹೋರಾಟವನ್ನ ಮಾಡ್ತಾ ಇದ್ದಾರೆ, ರೈತರ ಜೊತೆಗೆ ನಿಲ್ತಾ ಇದ್ದಾರೆ. ಪ್ರತಿ ಸಂದರ್ಭಗಳಲ್ಲೂ ಕ್ಯಾಮೆರಾಗಳಲ್ಲಿ ನಾವು ಅವರನ್ನ ಮಾತ್ರ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಆದ್ರೆ ವೇರ್ ಈಸ್ ಬಿಜೆಪಿ ಲೀಡರ್ಸ್ ಅನ್ನುವ ಪ್ರಶ್ನೆ ಸಹಜವಾಗಿ ಬಿಜೆಪಿ ನಾಯಕರು ಕೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಎಲ್ಲ ಒಂದು ಕಡೆ ಸಿಗ್ತಾ ಇರ್ತಕ್ಕಂಥ ಅಸ್ತ್ರಗಳನ್ನ, ಸಿಗ್ತಾ ಇರ್ತಕ್ಕಂಥ ಅವಕಾಶಗಳನ್ನ ಬಳಸಿಕೊಳ್ಳೋದ್ರಲ್ಲಿ ಬಿಜೆಪಿ ಎಡುತ್ತಾ ಇದೆಯಾ ಅನ್ನುವ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ ಅಂತ ಪ್ರಮೋದ್. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿ.